ನಮ್ಮನೇಲಿ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿನ ಆಚರಿಸ್ತೀವಿ. ಆದ್ರೆ ಈ ಸಲ ಜಾನ್ವರಿ 6th ಮಂಗಳವಾರ ಬಂದಿರೋದ್ರಿಂದ ತುಂಬಾನೇ ಸ್ಪೆಷಲ್. ಹಾಗೆ ನಾನು ಆಂಟಿ ಕೂಡ ಉಪವಾಸನ ಮಾಡ್ತಾ ಇದ್ದೀವಿ ಸಂಕಷ್ಟ ಚತುರ್ಥಿಗೋಸ್ಕರ. ಹಾಗೆ ಪ್ರತಿ ತಿಂಗಳು ನಮ್ಗೆ ಏನಾದ್ರೂ ದೇವರಿಗೆ ಸ್ವೀಟ್ ಮಾಡಿ ಇಡುವಂತದ್ದು ಅಭ್ಯಾಸ. ಹಾಗಾಗಿ ನಾನು ಇವತ್ತು ಡ್ರೈ ಫ್ರೂಟ್ಸ್ ಉಂಡೆನ ಮಾಡಿದ್ದೆ. ಇದನ್ನ ನೀವು ಮಕ್ಕಳಿಗೆ ಸ್ನಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಯಾವುದೇ ತರನಾದ ಪ್ರಿಸರ್ವೇಟಿವ್ಸ್ ಇರಲ್ಲ. ಹೊರಗಡೆ ತರೋದಕ್ಕಿಂತ ತುಂಬಾನೇ ಹೈಜಿನಿಕ್ ಆಗಿರುತ್ತೆ, ಹಾಗೆ ಟೇಸ್ಟಿ ಆಗಿರುತ್ತೆ. ಬನ್ನಿ ಹೇಗ್ ಮಾಡೋದು ನೋಡೋಣ. ಫಸ್ಟ್ ಒಂದು ಬಾಣಲಿಯಲ್ಲಿ ಡ್ರೈ ಫ್ರೂಟ್ಸ್ ನ ಚಾಪ್ ಮಾಡಿ ಹಾಕೊಳ್ಳಿ. ನಾನು ಎಲ್ಲಾ ತರನಾದ ಡ್ರೈ ಫ್ರೂಟ್ಸ್ ನ ಯೂಸ್ ಮಾಡಿದೀನಿ, ಪಿಸ್ತಾ ಯೂಸ್ ಮಾಡಿಲ್ಲ ಅಂತ ಇವಾಗ ರಿಯಲೈಸ್ ಆಗ್ತಿದೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಜಾರಿಗೆ ಡೇಟ್ಸ್ ಮತ್ತೆ ಒಣ ದ್ರಾಕ್ಷಿ, ಅಂಜೂರ ಇದಿಷ್ಟನ್ನು ಸುಮಾರಾಗಿ ಗ್ರೈಂಡ್ ಮಾಡ್ಕೊಂಡು ಬಾಂಡ್ಲಿಗೆ ಆಡ್ ಮಾಡಿ, ಅದಾದ ನಂತರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಸೋ ದಟ್ ಡ್ರೈ ಫ್ರೂಟ್ಸ್ ಮತ್ತೆ ಡೇಟ್ಸ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಿಮ್ಗೆ ಇದಕ್ಕೆ ಎಕ್ಸ್ಟ್ರಾ ಸ್ವೀಟ್ ಏನೂ ಬೇಕಾಗಲ್ಲ ಡೇಟ್ಸ್ ಹಾಕಿರೋದ್ರಿಂದ. ಈ ಕಡೆ ದೇವ್ರಿಗೆ ನೈವೇದ್ಯನೂ ಆಯ್ತು, ಹಾಗೆ ಒಂದ್ ವಾರಕ್ಕೆ ಹೋಲ್ಸಮ್ ಸ್ನಾಕ್ಸ್ ಕೂಡ ಆಯ್ತು. ನೀವು ಕೂಡ ಈ ತರ ರೆಸಿಪೀಸ್ ನ ಟ್ರೈ ಮಾಡಿ ಅಂಡ್ ಹೆಲ್ದಿ ಆಗಿರಿ. ಮತ್ತಷ್ಟು ಇದೇ ತರ ರೆಸಿಪೀಸ್ಗೆ ಫಾಲೋ ಮಾಡೋದು ಮರಿಬೇಡಿ.